ಚಿಕ್ಕಮಗಳೂರು ಮೂಲದ ದೀಪಕ್ ಮಯೂರ್ ಪಟೇಲ್ ಅವರು ಇದೀಗ ಸುದೀಪ್ ಜೊತೆಗೆ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಸೊ ದೂರಿನಲ್ಲಿ ವಂಚನೆ ಆರೋಪವನ್ನು ಅವರು ಮೆನ್ಷನ್ ಮಾಡಿರೋದು. ಸೊ ಯಾಕೆ ಮಾಡಿದ್ರು, ಅದರ ಉದ್ದೇಶ ಏನು, ಇದೆಲ್ಲವನ್ನ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಸದ್ಯಕ್ಕೆ ಬೆಳವಣಿಗೆ ಆಗಿರೋದು ನಿಮ್ಮ ವಿರುದ್ಧ ಜೊತೆಗೆ ಸುದೀಪ್ ಸರ್ ವಿರುದ್ಧ ಚಿಕ್ಕಮಗಳೂರು ಮೂಲದ ದೀಪಕ್ ಅನ್ನುವರು ದೂರು ದಾಖಲು ಮಾಡಿದ್ದಾರೆ ಚಿಕ್ಕಮಗಳೂರಲ್ಲಿ. ಸೊ ದೂರಿನಲ್ಲಿ ನೀವು ವಂಚನೆ ಆರೋಪ ಮಾಡಿದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಏನು ವಂಚನೆ ಮಾಡಿದ್ದೀರಿ? ಅಲ್ಲ, ವಂಚನೆ ಏನು ಮಾಡಿದ್ದಾರೆ ನೀವು ಅವ್ರನ್ನ ಕೇಳಬೇಕು. ಈ ವ್ಯಕ್ತಿಯ ಪರಿಚಯ ನನಗಿಲ್ಲ. ಮೊದಲನೇದಾಗಿ ಸರ್ಗೂ ಇಲ್ಲ, ನೇರವಾಗಿ ಇಲ್ಲ. 2023ರಲ್ಲಿ ನಿಮಗೊಂದು ಚಿತ್ರರಂಗದಲ್ಲಿ ಇಶ್ಯೂ ನಡೀತೆ, ಅದು ನಿಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಫೋನ್ ಬರುತ್ತೆ, ಮೆಸೇಜ್ ಬರುತ್ತೆ, ನಾನು ರಿಸೀವ್ ಮಾಡ್ತೀನಿ. ಏನಂದರೆ, ಸರ್ ನಿಮ್ಮ ಹತ್ರ ತುಂಬ ತುರ್ತಾಗಿ ಮಾತಾಡಬೇಕು ನಿಮ್ಮ ಜೊತೆ, ಸೊ ದಯವಿಟ್ಟು ಒಂದು 15 ನಿಮಿಷ ಅವಕಾಶ ಮಾಡಿಕೊಡಿ ಅಂತ. ಅವಕಾಶ ಮಾಡಿಕೊಡಿ ಅಂದಾಗ ನಾನು ಯಾಕೆ ಮಾತಾಡಬೇಕು ಅಂದಾಗ ಅವರೊಂದು 2 ವೀಡಿಯೋ ಕ್ಲಿಪ್ಗಳನ್ನು ಕಳಿಸ್ತಾರೆ. ಯಾಕೆ ಮೀಟ್ ಮಾಡ್ಬೇಕು ಸರ್ ನೀವು ಅಂದರೆ, ಅದಕ್ಕೆ ಒಂದು ಪಿಜನ್ ಥರ ಒಂದು ಟ್ರೈ ಮಾಡ್ತಾರೆ ಗೊತ್ತಾ, ಆ ಥರ. ಅದರಲ್ಲಿ ಏನಿರುತ್ತೆ ಅಂದರೆ, ಎನ್ ಕುಮಾರ್ ಮತ್ತು ಇವರ ಸಂಭಾಷಣೆ ಇರುತ್ತೆ, ಪ್ರಶಾಂತ್ ಸಂಬರ್ಗಿ ಮತ್ತು ಇವರ ಸಂಭಾಷಣೆ ಇರುತ್ತೆ, ವಿಡಿಯೋ ಮತ್ತು ಆಡಿಯೋ ಕಾಲ್ಸ್ ಇರುತ್ತೆ. ಏನು ಈ ಸಂದರ್ಭಕ್ಕೆ ಇದೇನೋ ಹೋಲಿಕೆ ಆಗ್ತಾ ಇದೆಯಲ್ಲ, ಏನು ವಿಷಯ ಇರ್ಬೋದು. ಮೊದಲೇ ನಮ್ಮದು ತನಿಖಾ ಪತ್ರಿಕೋದ್ಯಮದ ಮೈಂಡು ಬರೋಕ್ಕೆ ಹೇಳಿದಾಗ ಆ ಮನುಷ್ಯ ಇಲ್ಲೇ ಕೂತ್ಕೋತಾರೆ, ಇದೇ ಜಾಗದಲ್ಲಿ ಕೂತು ಮಾತಾಡ್ತಾರೆ. ಅವ್ರ ಹೇಳಿಕೆ ಪ್ರಕಾರ, ಸರ್ ನನಗೆ ಪ್ರತಿಭಟನೆಗೆ ಕರೆದ್ರು ಎನ್ ಕುಮಾರ್ ಅವರು, ಪ್ರಶಾಂತ್ ಸಂಬರ್ಗಿ ಅವರು ಕೂಡ ಇನ್ನೊಂದು ಕಾರಣ ಕೊಟ್ಟು ಕರೆದ್ರು, ನಾನು ಬಂದಿದ್ದೀನಿ. ನನಗೆ ಕಿಚ್ಚಾರ್ ವಿರುದ್ಧ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಅವ್ರ ಅಭಿಮಾನಿ, ಏನೇ ಆದರೂ ನಮ್ಗೆ ಅವ್ರ ಬಗ್ಗೆ ಪ್ರೀತಿ ಇದೆ. ಸೊ ಈ ಥರದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕು. ಏನು ಅಂದರೆ, ನನಗೇನಿಲ್ಲ ಸರ್, ನನ್ನ ಜೀವನದಲ್ಲಿ ನಾನು 10 ನಿಮಿಷ ಸರ್ ಜೊತೆ ಮಾತಾಡಬೇಕು, ಅವ್ರನ್ನ 10 ನಿಮಿಷ ಭೇಟಿ ಆದರೆ ಸಾಕು, ನನಗೆ ಅಷ್ಟಕ್ಕೆ ಸಮಾಧಾನ ಆಗುತ್ತೆ. ಒಂದು ಫೋಟೋ ತೆಗೆಸ್ಕೊಳ್ಬೇಕು, ಅವ್ರ ಜೊತೆ ಒಂದು ಕಷ್ಟ ಸುಖ ಹೇಳ್ಕೋಬೇಕು. ಸೊ ಈಗೆಲ್ಲ ವಾರಸ್ದಾರದಲ್ಲಿ ಈ ಥರದೊಂದಷ್ಟು ಇಶ್ಯೂಸ್ಗಳು ನಡೆದು ಬಿಟ್ಟಿದೆ ಅಂತ ಹೇಳ್ತಾರೆ. ಯಾಕಂದರೆ ನನಗೆ ವಾರಸ್ದಾರದ ನೇರ ಪಾಲುದಾರಕ್ಕೆ ನನಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ಒಂದು ಸೀರಿಯಲ್ ಶೂಟಿಂಗ್ ಮಾಡಿದ್ವಿ, ಒಂದು ಸಿನಿಮಾ ಶೂಟಿಂಗ್ ಮಾಡಿದ್ವಿ, ಅಲ್ಲಿ ಇಷ್ಟು ನಷ್ಟ ಆಯಿತು, ಅಷ್ಟು ನಷ್ಟ ಆಯಿತು ಅಂತ ಹೇಳೋದು. ನನಗೇನು ಅನಿಸುತ್ತೆ ಅಂದರೆ, ಒಂದು ತೋಟದ ಮನೆಯಲ್ಲಿ 90 ಲಕ್ಷ ಅಂತೂ ನಷ್ಟ ಆಗೋಕ್ಕಾಗಲ್ವಲ್ಲ. ಕಾಡ್ಗಿಚ್ಚು ಹಚ್ಚಬೇಕು, ಬೆಂಕಿ ಬೀಳಬೇಕು ತೋಟಕ್ಕೆ, ಅಥವಾ ಸುನಾಮಿ ಬರಬೇಕು, ಬಿರುಗಾಳಿ ಬಂದು ಕೊಚ್ಚಿ ಹೋಗಬೇಕು, ಮನೆನೇ ಉದುರೋಗಬೇಕು, ಬಾಂಬ್ ಹಾಕಿರಬೇಕು, ಟ್ಯಾಕ್ಟರ್ ತೊಗೊಂಡು ಅಗದಿರಬೇಕು, ಈ ಥರದ್ದೇ ಸಿನಿಮಾದ ಅಂತಾನೆ ನಾನು. ಸೊ ಈ ಥರದ್ದೇನೋ ಇರಬೇಕು. ಪಾಪ ಈ ಮನುಷ್ಯ ಸರ್ನ ಅಣ್ಣನ ಅದನ್ನು ಭೇಟಿ ಮಾಡಬೇಕು ಅಂತ ಇದ್ದಾನಲ್ಲ ಅಂತೇಳಿ ಈ ವಿಷಯ ಗಮನಕ್ಕೆ ತರ್ತೀನಿ. ಇದು ಯಾಕೋ ಈ ಎನ್ ಕುಮಾರ್ ಪ್ರತಿಭಟನೆಯ ವಿಷಯಕ್ಕೂ ಮತ್ತು ಈ ದೀಪಕ್ ಕಳಿಸಿರ್ತಕ್ಕಂಥ ವಿಡಿಯೋಗಳ ವಿಷಯಕ್ಕೂ ನನಗೇನೋ ಒಂದು ಸಣ್ಣ ಇದು ಕಾಣ್ತಾ ಇದೆ ಅಂದಾಗ, ಅವರು ಚೆನ್ನೈಲಿರ್ತಾರೆ. ಸರ್, ಇವಾಗ ದೂರು ಕೊಟ್ಟವರು ದೀಪಕ್ ಮಯೂರ್ ಪಟೇಲ್ ಅವರು, ಅಲ್ಲಿಗೂ ಕುಮಾರ್ಗೂ ಸಂಬರ್ಗಿಗೂ ಏನು ಲಿಂಕ್ ಇದೆ ಸರ್? ಅದೇ, ನನಗೆ ದೀಪಕ್ ಮಯೂರ್ ಪಟೇಲ್ ಅನ್ನೋ ವ್ಯಕ್ತಿ ಹೇಗೆ ಪರಿಚಯ ಆದ ಅನ್ನೋದರಿಂದ ಶುರು ಮಾಡಿದೆ ನಾನು. ಈ ಎನ್ ಕುಮಾರ್ ಅವರ ಪ್ರತಿಭಟನೆ ಏನೋ ನಡೀತಲ್ಲ, ಒಂದು ಹುನ್ನಾರ ನಡೀತಲ್ಲ, ಆ ವಿಚಾರದಲ್ಲಿ ಈ ಮನುಷ್ಯನಿಗೆ ಎನ್ ಕುಮಾರ್ ಅವರು ಮಾತನಾಡಿದ ವಿಡಿಯೋ ಕಳಿಸಿದ್ದಕ್ಕೆ ನಾನು ನಂಬಿದ್ದು, ನಾನು ಮಾತನಾಡಬೇಕಾದಂಥ ಅಗತ್ಯ ಬಂದಿದ್ದು. ನಾನು ವಾರಸ್ದಾರ ವಿಷಯ ಆಗಿದ್ರೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಇಲ್ಲವೇ ಇಲ್ಲ ಆ ಸಂದರ್ಭದಲ್ಲಿ. ಸರ್ನ ಕೇಳ್ತಿದ್ದೆ, ನಾನು ಆಮೇಲೆ ಭೇಟಿ ಮಾಡಬೇಕಾ ಬೇಡವಂತ ಲೀಗಲ್ ಟೀಮ್, ಯಾಕಂದರೆ ಅದು ಕೋರ್ಟಲ್ಲಿತ್ತು, ಚಿಕ್ಕಮಗಳೂರು ಕೋರ್ಟಲ್ಲಿ. ಸೊ ಅದನ್ನು ನಾನು ಮಾತಾಡಬೇಕಾ ಬೇಡವಾ ಅಂತ ಯಾಕೆ ನೋಡಬೇಕು. ಸೊ ಈ ವಿಷಯ ಬಂದಿದ್ದಕ್ಕೆ ಪ್ರಶಾಂತ್ ಸಂಬರ್ಗಿ ನನಗೆ ಹೇಳಿದ ಮೇಲೆ, ಗೆಳೆಯ ನೋಡು ಒಂದು ಸಲ ಮಾತಾಡ್ಬಿಡು, ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಇದ್ದಾನೆ, ಈ ಥರದ್ದಿದೆ, ನನಗೆ ಎನ್ ಕುಮಾರ್ ಅವ್ರು ಹೇಳಿದ ನಿಜ, ನಾನು ಫೋನ್ ಮಾಡಿದ ನಿಜ, ನೋಡು ಅಂತಂದಮೇಲೆ ನನಗೆ ಇಲ್ಲಿ ಯಾವ ಹುತ್ತೊಳಗಡೆ ಕೈ ಹಾಕಿದ್ರೆ ಅಲ್ಲಿ ಸಿಗುತ್ತಾ, ಚೇಳು ಸಿಗುತ್ತಾ. ಯಾಕಂದರೆ ಹುತ್ತು ಕೈ ಹಾಕೋಕ್ಕೆ ಮುಂಚೆ ನಾವು ಅಟ್ಲೀಸ್ಟ್ ಚೇಳಿನ ಮಂತ್ರನಾದ್ರು ತಿಳ್ಕೊಳ್ಬೇಕಲ್ಲ ಅಂತ ಕರೆಸಿದ್ದು. ಸೊ ದಿಸ್ ಇಸ್ ದ ಕನೆಕ್ಷನ್. ಆಮೇಲೆ ನಾನು ಚೆನ್ನೈ ಕರ್ಕೊಂಡು ಹೋಗ್ತೀನಿ. ಚೆನ್ನೈ ಕರ್ಕೊಂಡು ಹೋಗೋದಂದ್ರೆ ನಾನು ಪ್ರತಿ ವಾರಕ್ಕೆ 4 ಸಲ ಚೆನ್ನೈಗೆ ಹೋಗಬೇಕು. ಮ್ಯಾಕ್ಸ್ ಶೂಟಿಂಗ್ ನಡೀತಾ ಇದೆ, ಈ ಕಡೆ ಬಿಗ್ ಬಾಸ್ ನಡೀತಾ ಇದೆ, ಅದಾದ ತಕ್ಷಣ CCL ಇದೆ, KCC ಪ್ಲ್ಯಾನಿಂಗ್ ಇದೆ, ಹೋಗ್ತೀವಿ, ಅವ್ರ ಜೊತೆ ಇದ್ದೇ ಇರ್ತೀವಿ. ಆಗ ನಮ್ಮ ಸ್ವಭಾವ ಏನಂದರೆ, ಕರೀರಿ ಇಲ್ಲೇ ಮಾತಾಡೋಣ, ನಾನು ಬೆಂಗಳೂರಿಗೆ ಬಂದು ಸಿಗೋದೆಲ್ಲ ಕಷ್ಟ ಆಗುತ್ತೆ ಅಂದಾಗ ಅಲ್ಲಿ ಈ ಮನುಷ್ಯನಿಗೆ ನಾನು ಹೇಳ್ತೀನಿ, ನೋಡಪ್ಪ ಈಗ 15 ನಿಮಿಷ ಸಿಗ್ತಾರೆ, ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಸಿಗ್ತಾ ಇದ್ದಾರೆ, ನಿಂದೇನು ಸಮಸ್ಯೆ ಹೇಳ್ಕೊಡಪ್ಪ, ಬೇಕಾದ್ರೆ ನಾನು ಆಚೆ ಇರ್ತೀನಿ, ನಿಂದೇನು ಸಮಸ್ಯೆ ಎಲ್ಲ ಕೇಳಿಕೊಂಡು ನಿನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಮುಗಿಸ್ಕೊ. ನಿನ್ಗೆ ಅವರು ಫೋಟೋ ತೆಗೆಸ್ಕೋತೀಯ, ಇನ್ನೊಂದು ಮಾಡ್ತೀಯ, ಏನು ಕೇಳಿದೆಯಾ, ಮಾತಾಡಿಸ್ತೀಯ, ನೋಡು ಅಂದಾಗ ನಾನು ಕೂತಿರ್ತೀನಿ. ಆ ಮನುಷ್ಯ ಹೇಳೋದು, ನನಗೆ ಅಷ್ಟು ಕಷ್ಟ ಆಗಿದೆ, ಇಷ್ಟು ಕಷ್ಟ ಆಗಿದೆ ಸರ್, ಅದಾಯಿತು ಇದಾಯಿತು, ನನ್ನ ತೋಟದ ಸಮಸ್ಯೆ, ಅದು ವೀಡಿಯೋಸ್ ಎಲ್ಲ ತೋರಿಸ್ದಾಗ ಇವರೇ ಹೇಳ್ತಾರೆ. 8ನೇ ನಿಮಿಷಕ್ಕೆ ಹೇಳ್ತಾರೆ ಇವರು, ನಿನಗೇನು ಸಮಸ್ಯೆ, ನಾನು ಏನು ಮಾಡೋದು ಸರಿ ಹೋಗುತ್ತೆ, ನಂಗೆ ಸ್ವಲ್ಪ ದುಡ್ಡು ಬೇಕು ಸರ್, ಎಷ್ಟು ಬೇಕು
ನನಗೆ ಅಷ್ಟು ಸಮಸ್ಯೆ ಇಷ್ಟು ಸಮಸ್ಯೆ ಆಗಿದೆ ಅಂದಾಗ ಆ ಮನುಷ್ಯನ ಬಾಯಿನಲ್ಲೇ ಒಂದು ಹಣದ ಕೋಟ್ ಬಂದಾಗ ಇವರು ಸರಿ ನೀನು ನಾಳೆ ಬಂದುಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಚಕ್ರಿ ಹತ್ರ 20 ಲಕ್ಷ. ಆ ಸಂದರ್ಭದಲ್ಲಿ ಎಷ್ಟು ಕೇಳಿದ್ರು ಸರ್ ದುಡ್ಡು ಅವರು? ಅವರು 20 ಲಕ್ಷ ಅಷ್ಟಷ್ಟು ಹತ್ತಿರದಲ್ಲೇ ಕೇಳಿದ್ದು, ಅವರೇ ಕೇಳಿದ್ದು ದುಡ್ಡು ಅದು. ನಿಮಗೆ ನಮ್ಮವ್ರ ಬಗ್ಗೆ ಚೆನ್ನಾಗಿ ಗೊತ್ತು ಅವ್ರು ಹೆಂಗೆ ಅಂತ. ಆ ತೋಟ ಗೀಟ ಅದೇನೋ ಹೇಳ್ಬಿಟ್ಟು ಕತೆ ಹೇಳ್ಬಿಟ್ಟು ಎಷ್ಟು ಕೇಳಿದ್ರು ಕೊಟ್ಟಿರೋರು ಅವತ್ತು. ಅವ್ರ ಕಡೆಯಿಂದನೇ ಕೋರ್ಟ್ ಬಂದಿದ್ದದು. ಅಷ್ಟೇ ತಾನೇ, ಸರಿ ಬನ್ನಿ ಚಕ್ರಿ ಹತ್ರ ನೀವು ನೆಕ್ಸ್ಟ್ ವೀಕ್ ಕಲೆಕ್ಟ್ ಮಾಡ್ಕೊಂಬಿಡಿ ಅಷ್ಟೇ, ಇನ್ನೇನು ಬೇರೆ ಏನಿದೆ, ನಿನ್ನ ನಮ್ಮ ಮನೆಗೆ ಊಟಕ್ಕೆ ಬಾ ಫಸ್ಟು, ಫಸ್ಟ್ ವೈಫ್ನೂ ಕರ್ಕೊಂಬ, ಮಗನ ಕರ್ಕೊಂಬ, ಮಗ ಎಲ್ಲ ತೋರಿಸ್ತಾರಲ್ಲ ಒಂದು ಎಮೋಷನಲ್ಲಿ ಹೇಳಿ. ಆ ಮನುಷ್ಯ ಇರೋದೇ ಹಂಗೆ, ಕಿಚ್ಚ ಅಂದರೆ ಸ್ವಭಾವ ಅದು. ಮುಗಿದೋಯ್ತು ಕತೆ. ಅದು ಸೀದಾ ಬಂದು ನನ್ನ ಹುಲಿನಾಯಕ ಕಚೇರಿನಲ್ಲಿ 10 ಲಕ್ಷ ಕ್ಯಾಶ್ ಕೊಟ್ಟೆ, 10 ಲಕ್ಷ ಚೆಕ್ಕಾಗಿ ಕೊಟ್ಟೆ, ಕ್ಯಾಶ್ ಕೊಟ್ಟು. ಈಗ ನಾನು ಕಮಿಷನರ್ ಆಫೀಸ್ಗೆ ಮತ್ತು ನ್ಯಾಯಾಲಯಕ್ಕೆ ಕೊಡಬೇಕಾಗಿರೋದ್ರಿಂದ ನಾನು ಮೀಡಿಯಾಕ್ಕೆ ಕೊಡ್ತಾಯಿಲ್ಲ. ಬಿಫೋರ್ ಅದನ್ನು ಕೊಟ್ಟ ಮೇಲೆ ಕಾಪಿ ನಿಮಗೆ ತಲುಪಿಸ್ತೀನಿ, ಆತ ಕಳಿಸಿದ ಮೆಸೇಜ್ ಎಲ್ಲದನ್ನೂ ಕೊಡ್ತೀನಿ ವೀಡಿಯೋಸ್ಗಳೆಲ್ಲ, ಅದರಲ್ಲಿ ಏನಿದೆ. ಮುಗಿದೋಯ್ತು ಕೆಲಸ ಅದು. ಸರ್ ಅವರು ಹೇಳ್ತಾ ಇರೋ ಸ್ಟೇಟ್ಮೆಂಟ್ ಏನಂದರೆ, ದೂರು ಕೊಟ್ಟ ಆದಮೇಲೆ ವಾಪಸ್ ಕರೆಸಿ 20 ಲಕ್ಷದಲ್ಲಿ 10 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ 10 ಲಕ್ಷ ಇನ್ನೂ ಕೊಟ್ಟಿಲ್ಲ. ದೂರು ವಾಪಸ್ ಪಡೆದಾದ ಮೇಲೆ ದೀಪಕ್ ಅವರು ದೂರು ಏನು ವಾಪಸ್ ಪಡ್ಕೊಂಡಿದ್ದಾರೆ, ಅದಾದಮೇಲೆ 10 ಲಕ್ಷನ ಕೊಟ್ಟೇ ಇಲ್ಲ, ಅದು ವಂಚನೆ ಮಾಡಿದ್ದಾರೆ ಅನ್ನೋದನ್ನು ಸದ್ಯಕ್ಕೂ ಅವರು ಅದೇ ಆರೋಪವನ್ನು ಮಾಡ್ತಿರುವಂಥದ್ದು. ಅದೇ ಏನಾಗಿದೆ, ಬಹುಶಃ ನಾವು 10 ಲಕ್ಷ ಚೆಕ್ಕಲ್ಲಿ ಕೊಡದೇ ಹೋಗಿದ್ರೆ ಅದನ್ನೂ ಕೊಟ್ಟಿಲ್ಲ ಅಂದ್ಬಿಡ್ತಾ ಇದ್ದಾನೋ ಈ ವ್ಯಕ್ತಿ, ನನಗೆ ಗೊತ್ತಿಲ್ಲ. ನಾವು 10 ಲಕ್ಷ ಚೆಕ್ಕಲ್ಲಿ ಕೊಟ್ಟು 10 ಲಕ್ಷ ಕ್ಯಾಶಲ್ಲಿ ಕೊಟ್ಟಿವಿ. 20 ಲಕ್ಷ ಹಣ ಆತನಿಗೆ ತಲುಪಿದೆ, ಅದಕ್ಕೆ ನಂತರ ದಾಖಲಾತಿಗಳಿದೆ. ಅದೇನು ಆ್ಯಕ್ಚುಲಿ ನಾವು ಇದನ್ನೆಲ್ಲ ದಾಖಲಾತಿ ಮಾಡೋ ಜನ ಅಲ್ಲ, ಮನಸ್ಸನ್ನು ಮತ್ತು ವಿಶ್ವಾಸವನ್ನು ನಂಬೋ ಜನ. ಯಾವಾಗ ಈತನ ವ್ಯಕ್ತಿತ್ವ ನಾನು ಮಾತಾಡಿದ್ದು ನನಗೆ ಆಡಿಯೋ ಕಳಿಸೋದು ಇದೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಆವಾಗ ನಾನೇ ಪತ್ರ ಬರ್ಕೊಟ್ಟಿದ್ದಾರೆ. ಎಲ್ಲ ದಾಖಲಾತಿಗಳು ಲಾಯರ್ನ ಕೇಳಿ ಮಾಡಿಟ್ಕೊಂಡು ಹಣ ಕೊಟ್ವಿ. ಅದಾದ ನಂತರ ಇವರ ವರಸೆಗಳು ತುಂಬ ಬದಲಾಯಿತು. ನಾಳೆ ನಾನು ನನ್ನ ಮಗನ ಕರ್ಕೊಂಬರ್ತಾಯಿದ್ದೀನಿ, ನನಗೆ ಮಧ್ಯಾಹ್ನಕ್ಕೆ ಒಂದು ಬ್ಯಾಟ್ ಕೊಡಬೇಕು. ಅದು ಹೆಂಗೆ ಅಂದರೆ ಒಂದು ದೌರ್ಷ್ಟ್ಯದ ರೀತಿ, ವಿನಯ ಪ್ರೀತಿ ಅಲ್ಲ ಬೇಕು ನನಗೆ. ಅವ್ರ ಮನೇಲಿ ಒಂದು ಮಧ್ಯದಲ್ಲಿ ಒಂದು ಕಾರ್ ನಿಂತಿರೋ, ಅದನ್ನು ನನಗೆ ಗಿಫ್ಟ್ ಕೊಟ್ಬಿಡೋಕ್ಕೆ ಕೇಳಿ. ಮಧ್ಯದ ಕಾರ್ ಯಾವುದು ಅಂತ ನಾನು ಹೋಗಿ ನಮ್ಮ ಹುಡುಗರನ್ನ ಕೇಳಿದ್ರೆ ಅದು ರೇಂಜ್ ರೋವರ್ ನಿಲ್ಲಿಸಿದ್ದಾರೆ. ಏನು ಹಿಂಗೆ ಕೇಳ್ತಾನಲ್ಲ ಇವನು, ಕಾರ್ ಕೇಳ್ತಾನೆ, ಇದಕ್ಕಿದ್ದಂಗೆ ಬ್ಯಾಟ್ ಕೇಳ್ತಾನೆ. ಆಮೇಲೆ ನಮ್ಮ ತೋಟಕ್ಕೆ ಒಂದು ಸಲ ಬರಲೇಬೇಕು, ಒಂದಿನ ನಮ್ಮ ಅದು ಒಂದು ನೀತಿಗಳೆಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದರ ಮಧ್ಯದಲ್ಲಿ ಏನಾಗಿರುತ್ತೆ, ಅವರು ಮ್ಯಾಕ್ಸಲ್ಲಿ ಇರ್ತಾರೆ, ನಾನಿಲ್ಲಿ ಬಿಗ್ ಬಾಸ್ ಏನೋ ಪ್ರಿಪ್ರೇಷನಿಗೆ ಬಂದಿರ್ತೀನಿ. ಆವಾಗ ಜೊತೇಲಿದ್ದವರು ಬೇರೆ ಯಾರೋ ಬಾಡಿಗಾರ್ಡ್ ನಂಬರಿಂದ ಏನೋ ಫೋನ್ ಮಾಡಿ ಮನೆಗೆ ಬನ್ನಿರಿ ಊಟ ಮಾಡ್ಕೊಂಡು ಹೋಗಿ, ಅದೇನು ಸಮಸ್ಯೆ ಕೂತ್ಕೊಂಡು ಅದೇನು ಇದು ಮಾಡೋಣ, ಮತ್ತೇನು ರೀ ನಿಮ್ಮ ಸಮಸ್ಯೆ ಎಲ್ಲ ಆಯ್ತಲ್ಲ ಅಂತ ಅದನ್ನು ನನಗೆ ಆಡಿಯೋ ಕಳಿಸ್ತಾರೆ. ನೋಡಿ ಕಿಚ್ಚ ಅವ್ರು ನನಗೆ ಕರೆದು 30 ದಿನ ಆಯಿತು, ಇನ್ನೂ ನೀವು ನನ್ನನ್ನು ಕರೆದಿಲ್ಲ. ಯಾವಾಗ ಈ ಥರದ್ದೊಂದು ವಿಚಿತ್ರ ವಿಲಕ್ಷಣವಾದಂಥ ಒಂಥರ ಈ ಬ್ಲ್ಯಾಕ್ ಮೇಲಿಂಗ್ ಥರದ ವರ್ತನೆಗಳು. ಯಾಕೆಂದರೆ ದೀಪಿಕಾ ಅವರೇ, ನಿಮಗೆ ಇದು ಅರ್ಥ ಆಗ್ತಿದೆಯಲ್ಲ ಗೊತ್ತಿಲ್ಲ, ನಾನು ಈ ವಿಷಯದ ನೇರ ಸಂಪರ್ಕ ಅಲ್ಲ, ನಾನು ನೇರ ಸಂವಾದಿ ಅಲ್ಲ ಈ ವಿಷಯಕ್ಕೆ, ನಾನು ನೇರ ಇದಲ್ಲ. ನನಗೆ ಹಿಂಗೆ ವರ್ತಿಸ್ತಾ ಇದ್ದಾನೆ ಅಂದರೆ ಇನ್ನು ಅವ್ರಿಗೆಗಳಿಗೆಲ್ಲ ಇನ್ನು ಹೆಂಗೆ ವರ್ತಿಸಿರ್ತಾನೆ ಈ ಮನುಷ್ಯ. ಸರ್ ಇವಾಗ 2016ನಲ್ಲಿ ವಾರಸ್ದಾರ ಅನ್ನುವಂಥ ಸೀರಿಯಲ್ ಸೆಟ್ ಅಲ್ಲ ಹಾಕಿರುವಂಥದ್ದು, ಅದಾದಮೇಲೆ ಘಟನೆ ನಡೆದಿರುವಂಥ. ನೀವು ಹೇಳೋ ಪ್ರಕಾರ 2016ರಲ್ಲಿ ನಾನು ಸುದೀಪ್ ಸರ್ ಜೊತೆಗೆ ಇರಲಿಲ್ಲ ಅಂತ. ನಾನು ಜರ್ನಲಿಸಮಲ್ಲಿದ್ದೆ ಆಗ, ನನಗೆ ಅದರದ್ದು ಸರ್ ಜೊತೆಗೆ ಇರಲಿಲ್ಲ ಅನ್ನೋದಕ್ಕಿಂತ ನನಗೆ ಮಾಹಿತಿನೇ ಇಲ್ವಲ್ಲ ನನಗೆ. ಐ ಡೋಂಟ್ ನೋ ದ ರೀಸನ್. ಅದ ಮೇಲೆ ಇಶ್ಯೂ ಏನು ಅಂತಲೇ ಗೊತ್ತಿಲ್ವಲ್ಲ. ನನಗಿರಲಿ ಸಾರಿಗೆ ಗೊತ್ತಿಲ್ಲ ಅದು ಸರಿಯಾಗಿ ಮಾಹಿತಿ. ಇವ್ರಿಗೆ 2ನೇ ಮತ್ತು 3ನೇ ಹಂತದಲ್ಲಿರೋರು ಇವರು ಚಿಕ್ಕ ಪುಟ್ಟದಾಗ ಏನೇನು ಮಾಡ್ಕೊಂಡಿದ್ರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಇವ್ರಿಗೆ ಮಾಹಿತಿ ಇರಲಿಲ್ವಲ್ಲ. ದೀಪಕ್ ಅನ್ನೋ ಮನುಷ್ಯನ ಅವ್ರು ನೋಡಿದ್ದೆ ಚೆನ್ನೈಲಿ, ಗೊತ್ತಿಲ್ಲ ಅವ್ರಿಗೆ. ನಾನು 2023ರಲ್ಲಿ ಜೊತೇಲಿದ್ದೆ, ತುಂಬ ಒಡನಾಟ ಇತ್ತು. ಆಗಲೂ ನಮ್ಗೆ ಅಣ್ಣ, ಈಗಲೂ ಅಣ್ಣ. ಫೋನ್ ಬಂದಿದ್ದು, ಅದು ಎನ್ ಕುಮಾರ್ ಅವರ ವೀಡಿಯೋ ಸಹಿತ ಕಾಲ್ ಬಂದಿದ್ದಕ್ಕೆ ಇದನ್ನು ಕರೆದಿದ್ದು, ಏನು ಇಶ್ಯೂ ಇರ್ಬೋದಿದ್ದು ಅಂತ. ಯಾಕಂದ್ರೆ ಆ ಒಂದು ಟೈಮ್ ಹಂಗಿತ್ತು. ಸಾವಿರಾರು ಜನ ಕೇಳ್ತಾರೆ ಇವ್ರನ್ನ ಭೇಟಿ ಮಾಡಬೇಕು, ನಾನು ಎಲ್ಲರನ್ನು ಭೇಟಿ ಮಾಡ್ತಾ ಕೂತ್ಕೊಂಡು. 2016ರಲ್ಲೇ ಸುಮಾರು ಸಲ ದೂರು ದಾಖಲು ಮಾಡಿದ್ರಂತೆ ದೀಪಕ್. ಇಲ್ಲ, ಅದೇನಾದ್ರು ನಾನು ಈಗ ಅದರದ್ದು ತಳಬುಡ ಎಲ್ಲ ಶೋಧನೆ ಮಾಡಿದ್ಮೇಲೆ, ನಿಮ್ಮ ಮೀಡಿಯಾಗಳದ್ದು ಬಂದ ಮೇಲೆ, ಅದು ಹೈಕೋರ್ಟಲ್ಲಿ ಆ ಮನುಷ್ಯ ಸೋತಿದ್ದಾನೆ ಒಂದು ಕೇಸು. ಯಾಕೆ ಸೋಲ್ತಾನೆ, ಯಾಕೆ ಹೈಕೋರ್ಟಲ್ಲಿ ಕ್ವಾಶ್ ಆಗುತ್ತೆ, ಕೇಸು ಬಿದ್ದೋಗುತ್ತೆ. ಅದಾದಮೇಲೆ ಚಿಕ್ಕಮಗಳೂರು ಕೋರ್ಟು ಮತ್ತು ಬೇರೆ ಮಾಡಿರೋ FIRನ ತಾನೇ ವಾಪಸ್ ತಗೋತಾನೆ, ನಮ್ಮ ಎಲ್ಲ ಡಾಕ್ಯುಮೆಂಟ್ ಕೊಡ್ತಾನೆ. ಈಗ ದುಡ್ಡು ಕೊಡುವ ತನಕ ನಾನು ಕೇಸ್ ವಾಪಸ್ ತಗೊಳ್ಳಲ್ಲ ಅನ್ನೋದು ಅದನ್ನಾರು ಮಾಡ್ಕೋಬೇಕಲ್ಲ ಮನುಷ್ಯ. ಈಗ ಅವ್ರ ವಕೀಲರ ಜೊತೆನಾರು ಒಂದು ಮಾಡ್ಕೋಬೇಕಲ್ವಾ. ಇದೇನಾಗಿದೆ ಅಂದರೆ ಆ ಮನುಷ್ಯನಿಗೊಂದು ಸ್ಪಷ್ಟತೆ ಇಲ್ಲ. ಇದ್ದಕ್ಕಿದ್ದಂಗೆ ನಮಗೆ ಕೋರ್ಟ್ ಫೀಸ್ ಕೊಡಬೇಕು ಅಂತಾನೆ. ಅಪ್ಪ ನೀನು ಮಾತಾಡುವಾಗಲಾದ್ರೆ ಏನಾರು ಒಂದು ಕೇಳಬೇಕು. ಆಮೇಲೆ ನೋಡಿ, ಇದನ್ನು ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಆ ಮನುಷ್ಯನಿಗೇನೋ ಕೇಸ್ ವಾಪಸ್ ತೊಗೊಳ್ಬೇಕು ಅಂತ ಇವರು ದುಡ್ಡು ಕೊಟ್ಟಿರೋದಲ್ಲ. ಇವರು ಹಣ ಕೊಟ್ಟಿರೋದು ಒಂದೇ ಒಂದು ಕಾರಣಕ್ಕೆ, ಅವತ್ತು ನಾನು ಕರ್ಕೊಂಡು ಹೋಗಿದ್ದು ಒಂದು ಮಾನವೀಯತೆಗೆ ಅವನಿಗೊಂದು ಸಹಾಯ ಮಾಡಬೇಕು ಅಂತ. ಅದನ್ನು ಹೇಳಿದ್ದಾರೆ. ಇದು ನಾನು ನಿನಗೆ ಹೆಲ್ಪ್ ಮಾಡ್ತಾ ಇರೋದು, ಅಷ್ಟು ಬಿಟ್ಟರೆ ನನಗೆ ಕೋರ್ಟಲ್ಲೇ ಗೆಲ್ಲಬೇಕು ಅಂದ್ರೆ ಹೈಕೋರ್ಟಲ್ಲಿ ಗೆದ್ದೀನಿ, ಚಿಕ್ಕಮಗಳೂರು ಕೋರ್ಟ್ ಗೊತ್ತಿಲ್ವ ನನಗೆ.
ಅಂತಲೇ ಹೇಳಿದ್ದು. ಇದು ಮೊದಲು ಅದು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ಮಾನವೀಯತೆಯಿಂದ ನಡೆದಂಥ ಒಂದು ವಿಷಯ. ಇದನ್ನು ಇವತ್ತು ಬ್ಲ್ಯಾಕ್ ಮೇಲ್ ಥರ ತೊಗೊಂಡೋದ್ರೆ ನಮಗೆ ಗೊತ್ತು ಇದನ್ನು ಹೆಂಗೆ ಎದುರಿಸ್ಬೇಕು ಅಂತ. ಅಂದರೆ ಬ್ಲ್ಯಾಕ್ ಮೇಲ್ ಅನ್ನೋ ಪದವನ್ನು ನೀವು ಬಳಸಿರೋದ್ರಿಂದ ಕೇಳ್ತಾ ಇದ್ದೀನಿ, ಸುದೀಪ್ ಸರ್ ವಿರುದ್ಧ ಷಡ್ಯಂತ್ರ ನಡೀತಿದೆಯಾ? ಹಂಗಾದ್ರೆ ಪದೇ ಪದೇ ಇಂಥ ಬ್ಲ್ಯಾಕ್ ಮೇಲ್ ಕೇಸ್ಗಳು ಬರ್ತಾ ಇದೆಯಾ? ಪದೇ ಪದೇ ಬರ್ತಿದೆ ಅಂತ ನಾನು ಹೇಳಲ್ಲ. ಷಡ್ಯಂತ್ರವು ಅನ್ನೋವಷ್ಟು ಗಂಭೀರವಾಗಿ ಇದನ್ನು ತಗೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ಇದು ಒಂದು ಲೂಪಲ್ಲಿ ಬಂತು. ಇದು ಎನ್ ಕುಮಾರ್, ಸಂಬರ್ಗಿ, ಒಂದಷ್ಟು ಇಶ್ಯೂ, ಆ ಸಂದರ್ಭ ಮತ್ತು ಈತನ 2016ರಿಂದ ನಡೆದಂಥ ಕೇಸ್ಗಳು ಮತ್ತು ಇನ್ನೊಂದಷ್ಟು ವಿಷಯಗಳು ಬಂದಾಗ ದಟ್ ಕಮ್ಸ್ ಅಂಡರೇ ಷಡ್ಯಂತ್ರ ಅಂತ ಅನ್ಬೋದು ಅಷ್ಟೇ ನಾವು. ಸರ್, ಸುದೀಪ್ ಸರ್ ಗಮನಕ್ಕೆ ಬಂದಿದ್ಯಾ? ಅವ್ರು ಏನು ಹೇಳ್ತಿದ್ದಾರೆ ಈಗ ಸದ್ಯಕ್ಕೆ? ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಅವರು ಈಗ ನನ್ನ ನಿರ್ಧಾರ ಏನು ಅಂತಂದರೆ ಈ ವಿಚಾರದಲ್ಲಿ ಅವ್ರ ನಿರ್ಧಾರ ಬಿಡಿ, ಅವ್ರು ಅದೇನು ನಿರ್ಧಾರ ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಆಲ್ ಗೋ ಟು ಕೋರ್ಟ್, ಆಲ್ ಫೇಸ್. ಯಾಕಂದರೆ ನನ್ನ ಹತ್ರ ಅಷ್ಟು ದಾಖಲಾತಿಗಳಿದೆ. ಯಾಕಂದರೆ ಇಲ್ಲಿ ಆ ಮನುಷ್ಯ ಈ ಸಂದರ್ಭದಲ್ಲಾದರೂ ನೋಡಿ, ನನ್ನಂಥವನೊಬ್ಬ ಮನುಷ್ಯನ ಜೊತೆ ಮಾತೇ ಬಿಟ್ಟಿದ್ದೀನಿ ಅಂದರೆ ಎಷ್ಟು ನಮಗೆ ಟಾರ್ಚರ್ ಆಗಿರಬೇಕು, ಎಷ್ಟು ಹಿಂಸೆ ಆಗಿರಬೇಕು, ಯಾವ್ಯಾವ ಥರದ ವರ್ತನೆಗಳಾಗಿರಬೇಕು, ಯಾವ್ಯಾವ ಥರದ ಮೆಸೇಜ್ಗಳು ಬಂದಿರಬೇಕು. ಒಂದು ದಿನಕ್ಕೆ ನಿಮಗೆ ಕನಿಷ್ಠ ಪಕ್ಷ 100 ಮೆಸೇಜ್ ಬರುತ್ತೆ ಒಂದು ದಿನಕ್ಕೆ, ವಿಚಿತ್ರವಾದ ಬೇಡಿಕೆಗಳು. ಸರ್, ಏನು ಮೆಸೇಜ್? ಈಗ ಅವರು ವಿಚಿತ್ರವಾಗಿರುವಂಥ ಮೆಸೇಜ್ಗಳನ್ನು ಮಾಡ್ತಿದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಸೊ ನಿಮಗೂ ಬರುತ್ತಾ, ಸುದೀಪ್ ಸರ್ಗೂ ಬರುತ್ತಾ? ಸುದೀಪ್ ಸರ್ಗೆ ಬರೋಕ್ಕೆ ಚಾನ್ಸೇ ಇಲ್ಲ, ನನಗೆ ತಾನೇ ಬರಬೇಕು. ನಮ್ಮ ಸುತ್ತಮುತ್ತ ಇದ್ದವ್ರು ನಾವು ಯಾರನ್ನ ಪರಿಚಯ, ನಿಮ್ಮನ್ನು ಪರಿಚಯ ಮಾಡಿದ್ರೆ ನಿಮಗೂ ಬರುತ್ತೆ. ಏನಂದರೆ ಅವ್ರದ್ದು ಒಂದು ದಾಷ್ಟ್ಯ ಸ್ಟೈಲ್ ಇದೆ. ನನಗೆ ಬ್ಯಾಟು ನಾಳೆ ಮಧ್ಯಾಹ್ನ ಬೇಕು, ನನಗೆ ನಾಳೆ ಸಂಜೆ ಒಳಗಡೆ ಇಶ್ಯೂ ಸಾಲ್ವ್ ಆಗಿ ಕೋರ್ಟ್ದೆಲ್ಲ ಮುಗಿದ ಮೇಲೆ ನಾಳೆ ಸಂಜೆ ನಾನು ಬೆಂಗಳೂರು ಬರ್ತಾ ಇದ್ದೀನಿ, ಸಾರ್ ಹೇಳಿದ್ದಾರೆ ಸಿಗ್ಬೇಕು ನನಗೆ. ಇದು ನೋಟ್ ಸ್ಟೈಲು, ವಾಯ್ಸ್ ನೋಟ್ ಬರೋದು. ಅವಾಗ ಎಂಥ ಮನುಷ್ಯನಿಗೂ ಪಿತ್ತ ಕೆದಲುತ್ತೆ. ಆಮೇಲೆ ಇದ್ದಕ್ಕಿದ್ದಂಗೆ ಅವ್ರು ನಮ್ಮನೇಲಿ ಒಂದಿನ ಬಂದು ಉಳ್ಕೊತೀನಿ ಅಂತ ನಾನು ಕೇಳಿದ್ನಲ್ಲ, ಯಾವಾಗ ಬರ್ತಾರಂತವರು. ಏನ್ರಿ ಇದು? ನಿಮಗೆ ಏನಿಸುತ್ತೆ ಈ ಟೋನು? ನನ್ನ ಹತ್ರನೇ ಆ ಮನುಷ್ಯ ಆ ಥರ ವರ್ತಿಸಿದ್ದು. ಆಮೇಲೆ ಅನ್ನಿಸ್ತು, ಏನು ಇದು ಎಲ್ಲಿ ಏನಾಗಿದೆ ಮನುಷ್ಯನ ತಲೆಗೆ, ಇದಕ್ಕೆ ಏನು ಉತ್ತರ ಕೊಡೋದು ಅನಿಸಿದ ಮೇಲೆ ನಾನೇ ಹೇಳಿದೆ ಅದಂಗೆ, ಇಲ್ಲ ಇದು ಯಾಕೋ ಸರಿ ಹೋಗಲ್ಲ ಇದು. ಆಮೇಲೆ ಈಗ ನಾನು ಕೊನೆಯದಾಗ ಒಂದು ಸಲ ಕರೆಸ್ತೆ ಮನೇಲಿ, ಏನಪ್ಪ ನಿನ್ನ ಸಮಸ್ಯೆ ಏನು, ಅಂತಿಮವಾಗಿ ಏನು ಹೇಳ್ತೀನಿ? ಏನಿಲ್ಲ ಸರ್, ನನಗೆ 10 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು. ಯಾಕಪ್ಪ 10 ಲಕ್ಷ ಕೇಳ್ತಾಯಿದ್ದೆ? ಈಗ ನಾನು ಹೋಗ ಯಾರ ಹತ್ರನಾರು ಕೇಳಬೇಕು ಅಂದರೆ, ಅಣ್ಣಂಗೆ ಕೇಳಬೇಕು ಅಂದರೆ 10 ಲಕ್ಷ ಯಾಕೆ ಅಂತ ಕೇಳು ಅಂತ. ನಂಗೆ ಗೊತ್ತಿಲ್ಲ ಸರ್, ನನಗೆ ಕಷ್ಟ ಇದೆ, 10 ಲಕ್ಷ ಬೇಕು ಸರ್. ಸರಿ ಬರ್ಕೊಡು ಅಂದೆ. ಬರ್ಕೊಡೋದನ್ನೇ ಅಂತ. ಅದನ್ನು ನಾನು ಕಮಿಷನರ್ಗೆಲ್ಲ ಪ್ರೊಡ್ಯೂಸ್ ಮಾಡ್ತೀನಿ, ಬರ್ಕೊಟ್ಟಿರೋದೆಲ್ಲದನ್ನು. ನೀವು ಬರ್ಕೊಟ್ಟಿರೋದು ಓದಿದ್ರೆ ಸಾಕು, ಕರ್ನಾಟಕ ರಾಜ್ಯಕ್ಕೆ ಆ ಮನುಷ್ಯನ ಸ್ವಭಾವ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅದು ಆ ಮನಸ್ಸು ಏನಿದೆ ಅಂತ ಗೊತ್ತಾಗುತ್ತೆ. ಅಂದರೆ ನೀವು ಆ ಟೈಮಲ್ಲಿ ಬರ್ಕೊಟ್ಟಿದ್ರಾ? ಏನದು ದುಡ್ಡಿಂದು? ಅಲ್ಲಲ್ಲ, ನಾನು ಆತನೇ ಬರ್ಕೊಟ್ಟಿರೋದು. ಇಷ್ಟು ಬೇಕು, ಅಷ್ಟು ಬೇಕು, ನನಗೆ ಅದು ಬೇಕು, ಕಾರ್ ಬೇಕು, ಬ್ಯಾಟ್ ಬೇಕು, ಇನ್ನೊಂದು ಬೇಕು. ಅದು ವಿಚಿತ್ರ. ಕಾರು, ಬ್ಯಾಟು, ಮಗನ ಜೊತೆ ಫೋಟೋ, ಇದೆಲ್ಲ ಪ್ರೀತಿಯಿಂದ ಕೇಳಿದ್ರೆ ಚಂದ. ಇದು ಕಿಚ್ಚ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ, ಎಷ್ಟೆಷ್ಟೋ ಜನಕ್ಕೆ ಈ ಥರದನ್ನು ಮಾಡಿದ್ದಾರೆ. ಅದರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಅದನ್ನು ಒಂದು ವಿಲಕ್ಷಣವಾಗಿ ಕೇಳೋದಿಲ್ಲ. ನಾಳೆ ಮಧ್ಯಾಹ್ನ ನನಗೆ ಭೇಟಿ ಆಗ್ಬೇಕಷ್ಟೆ. ಅಂದರೆ ಏನು ಮಾಡಿ, ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಇಲ್ಲಿದ್ದಾರೆ ಅವ್ರಿಗೆ. ಅಂದರೆ ನನಗೆ ಹೇಳಿದ್ರೆ ಕೋಪ ಬರುತ್ತೆ, ಇನ್ನು ಅವ್ರಿಗೆ ಬರಲ್ವಾ? ಸರ್, ಈಗ ನಿಮ್ಮ ಗಮನಕ್ಕೆ ಬಂದು ನೀವು ಆ್ಯಕ್ಷನ್ ತಗೋಗ್ತೀವಿ, ಈಗ ಏನು ಲಾಯರ್ ಇದ್ದಾರೆ ಆ ಮುಖಾಂತರ ನಾವು ಮಾತಾಡ್ತೀವಿ ಅಂತ ಹೇಳ್ತೀವಿ. ಸುದೀಪ್ ಸರ್ ಈ ವಿಷಯ ತಿಳಿದ ತಕ್ಷಣ ಏನು ಹೇಳಿದರು ಅಂತ? ಇಲ್ಲ, ಅವರು ಏನಂದರೆ ಇದರ ಬಗ್ಗೆ ಅವ್ರದ್ದೇನೆಂದರೆ ಮನಸ್ಸು ಅವ್ರದ್ದು ಇನ್ನೂ ಒಂದು ಅವ್ರು ಮುಗ್ಧವಾಗಿ ಕೇಳಿದ್ರು. ಯಾಕೆ ಈ ಮನುಷ್ಯನ ಸಮಸ್ಯೆ ಏನು? ಎದುರುಗಡೆ ಬಂದು ಕೂತ್ಕೊಂಡ್ರೆ ಮಾತಾಡಲ್ಲ ಸರಿಯಾಗಿ, ಇರೋ ವಿಷಯಗಳನ್ನು ಹೇಳಲ್ಲ. ಇಲ್ಲ ನಮ್ಮ ವಕೀಲರ ಜೊತೆ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ ಅಂತಂದರೆ ಅದನ್ನೂ ಮಾಡಲ್ಲ. ಆಮೇಲೆ ನಿನ್ನ ಜೊತೆ ಮಾತಾಡಿದ್ರೆ ಇಷ್ಟುದ್ದ ಮೆಸೇಜ್ ಈ ಥರದ್ದೆಲ್ಲ ಕಳಿಸ್ತಾನೆ, ಈ ಥರದ ಡಿಮ್ಯಾಂಡ್ಗಳು ಇಡ್ತಾನೆ. ಸಮಸ್ಯೆನೂ ನನಗೆ ಅರ್ಥ ಆಗ್ತಿಲ್ವಲ್ಲ, ಸಮಸ್ಯೆ ಅರ್ಥ ಆದರೆ ಏನಾದ್ರು ಮಾಡ್ಬೋದು. ಆಮೇಲೆ ನಾನು ಮಾನವೀಯತೆಗೆ ಸಹಾಯ ಮಾಡಿದ್ದು, ಯಾವುದೋ ಕೇಸ್ಗೆ ಎದುರ್ಕೊಂಡು ಕಟ್ಟುಪಾಡಿಗೆ ಎದುರ್ಕೊಂಡು ಮಾಡಿದ್ದಲ್ಲ. ಈ ಮಾನವೀಯತೆಗೆ ಎದುರ್ಕೊಂಡಿದ್ದು ಇದು ಹೆಬಿಚುವಲ್ ಡಿಫೆಂಡರ್ ಥರ ಆಗೋಗಿದೆಯಲ್ಲ. ಸೊ ಈಗ ವಿ ಡಿಸೈಡೆಡ್ ಇದನ್ನು ಲೀಗಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಇದು ಇಟ್ಸ್ ಸ್ಮಾಲ್ ಇಶ್ಯೂ, ನಮಗಿದು ಅಂಥ ದೊಡ್ಡ ಇಶ್ಯೂ ಅಲ್ಲ. ನಮ್ಗೆ ಏನು ಮಾಡಬೇಕು ಅಂತ ಗೊತ್ತು. ಮತ್ತು ಇದು ಈ ಲೂಪಲ್ಲಿ ಯಾರ್ಯಾರು ಬರ್ತಾರೆ, ಏನೇ ನಡೀತಾ ಇದೆ ಅಂತಲೂ ನಮಗೆ ಗೊತ್ತು. ಸರ್, ಇವಾಗ ಇದು 16ಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಸೊ ಆ ತೋಟದಲ್ಲಿ ಸಾಕಷ್ಟು ಕಾಫಿದಾಗಿರ್ಬೋದು ಮರಗಳನ್ನು ಶೆಡ್ಡಿಗೋಸ್ಕರ ಕರೆದಿದ್ದೀರಾ, ಸಾಕಷ್ಟು ನಷ್ಟ ಮಾಡಿದ್ದೀರಾ ಅಂತ ಆರೋಪ ಕೂಡ ಮಾಡಿದ್ದಾರೆ. ಆ ಟೈಮಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿರಲಿಲ್ವಾ ಹಾಗಿದ್ರೆ ಸುದೀಪ್ ಸರ್ ಅದನ್ನ? ನೀವು ಅವ್ರ ಆರೋಪನ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ. ಯಾರು ನಿಮ್ಮ ತೋಟಕ್ಕೆ ಬಂದು ಮರ ಕಡಿದ್ರೆ ಸುಮ್ಮನಿರ್ತೀರ? ನೀವು ಶೂಟಿಂಗ್ ಮಾಡುವಾಗ ಸುಮ್ಮನಿರ್ತೀರ ನೀವು? ಫಸ್ಟ್ ಆಫ್ ಆಲ್ ನಾನು 2016ರಲ್ಲಿ ಈ ಪ್ರಕರಣದಲ್ಲಿ ನನ್ನ ಅಸ್ತಿತ್ವ ಇಲ್ಲ. ನಾನು ಬೇರೆ ಕಡೆ ಇದ್ದೆ ಆಗ. ಆದರೆ ಜನರಲ್ ನಾಲೆಡ್ಜ್ ಕೇಳ್ತೀನಿ ನಿಮಗೆ. ಅಲ್ಲಲ್ಲ, ಜನರಲ್ ನಾಲೆಡ್ಜ್ ಕೇಳ್ತೀನಿ, ಆಯ್ತಲ್ವಾ? ಈಗ ಅಲ್ಲಿ ಮರ ಕಡಿಯೋಕ್ಕೆ ನೀವು ಬಿಡ್ತೀರಾ ನಿಮ್ಮ ತೋಟಗಳಲ್ಲಿ? ಎಷ್ಟು ಮರ ಕಡಿದ್ರೆ 90 ಲಕ್ಷ ಲಾಸ್ ಬರುತ್ತೆ? ಅವ್ರು ಕೋರ್ಟ್ಗೆ ಹೋಗಿರೋದ್ರಿಂದ ಹೇಳ್ತೀನಿ.
90 ಲಕ್ಷ ಲಾಸು, ಎಷ್ಟು ಮರ ಕಡಿದ್ರೆ ಬರುತ್ತೆ? ನೀವು ನಿಮ್ಗೆ ಅಷ್ಟು ದಡ್ರ ನೀವು? ಅಷ್ಟು ದಡ್ರ? ಸುನಾಮಿ ಪರಿಹಾರ ನಿಧಿ ಕೇಳೋಕ್ಕೆ ಒಂದಿರುತ್ತೆ, ಬಿರುಗಾಳಿ ಪರಿಹಾರ ನಿಧಿ, ಇನ್ನೊಂದೇನೋ ಅಂತಾರೆ. ಜನರಲ್ ನಾಲೆಡ್ಜ್ ಮಾತಾಡ್ತಿರೋದು ನಾನು. ಅದಕ್ಕೊಂದು ಒಂದು ಒಂದು ಸ್ವಾಯತ್ತತೆ, ಏನಾದರೂ ಒಂದು ಗೌರವ ಬೇಕಲ್ವ ಅದಕ್ಕೆ ಕೇಳೋಕ್ಕೆ. ಆಮೇಲೆ ಆ ವಾರಸ್ದಾರ ಸೀರಿಯಲ್ದು ಆ ಡೈರೆಕ್ಟ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅವ್ರು ಎಲ್ಲಿದ್ದಾರೆ ನನಗೆ, ಅವ್ರು ಯಾರು ಗೊತ್ತಿಲ್ಲ. ಅವರು ಉತ್ತರ ಕೊಡಬೇಕು ಇದಕ್ಕೆ ಏನೇನು ಮಾಡಿದ್ರು ಸಾರ್ ಹೆಸರಲ್ಲಿ ಅಂತ. ಇವರು ಸೀರಿಯಲ್ ಶುರು ಮಾಡ್ತೀವಿ ನಿಮ್ಮ ಹೆಸರಲ್ಲಿ, ನಮಗೊಂದು ಲೈಫ್ ಆಗುತ್ತೆ ಅಂತ ಏನೋ ಹೇಳಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಸೀರಿಯಲ್ ಸ್ಟಾರ್ಟ್ ಮಾಡ್ಕೊಂಡು, ನನಗೆ ಆ್ಯಕ್ಚುಲಿ ಆ ವಿಚಾರ ನನಗೆ ಸಂಪೂರ್ಣ ಗೊತ್ತಿಲ್ಲದೇ ಇರೋದ್ರಿಂದ ನಾನು ಅದು ಮಾತಾಡೋದು ತಪ್ಪಾಗುತ್ತೆ. ನಾನು ತಿಳ್ಕೊಬೇಕು ಆ ವಿಚಾರಕ್ಕೆ ಕಂಪ್ಲೀಟಾಗಿ. ಎರಡನೇದೇನು ಅಂದರೆ, ನೀವು 90 ಲಕ್ಷ 1 ಕೋಟಿ ಎಲ್ಲ ಕೇಳೋವಷ್ಟು ತೋಟ ಹಾಳಾಗುತ್ತೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಬೇಕಲ್ಲ. ಹೈಕೋರ್ಟ್ ಯಾಕೆ ನಿರಾಕರಿಸುತ್ತೆ ಅದನ್ನು? ನನಗೆ ಗೊತ್ತಿರುವಂತೆ ಈ ಮನುಷ್ಯನ ಸಹಾಯ ಬೇಕು ಅಂತ ಬಂದಾಗ, ಎನ್ ಕುಮಾರ್ ಅವರು ಕಳಿಸಿದ ವಿಡಿಯೋಗಳನ್ನು ಇಟ್ಕೊಂಡು ನಮ್ಮ ಹತ್ರ ಬಂದಾಗ ಒಂದು ಮಾನವೀಯತೆ ಕಾರಣಕ್ಕೆ ಕಿಚ್ಚ ಅವರು ಸಹಾಯ ಮಾಡಿದ್ದಾರೆ. ಆ ಸಹಾಯನೂ ದುರುಪಯೋಗಪಡಿಸ್ಕೊಂಡು ಅಲ್ಲೂ ಕೂಡ ಸುಳ್ಳುಗಳು ಹೇಳಿಕೊಂಡು, ಹಣ ಕೊಟ್ಟಿರೋ ಹಣನೇ ಬಂದಿಲ್ಲ ಅಂತ ಹೇಳ್ಕೊಂಡು ಸಹಾಯ, ಅದನ್ನು ಇದೇನು ಕಂಪಲ್ಸರಿ ಅಲ್ಲ. ಕೇಸ್ ನಡೀತಾ ಇತ್ತು. ಕೇಸ್ ನಡ್ಸೋಕ್ಕೆ ಬರಲ್ವ ನಮಗೆ? ನಮ್ಮ ಲಾಯರ್ ಇಟ್ಟಿರಲಿಲ್ವಾ? ಕೇಸ್ ನಡೀತಾ ಇರಲಿಲ್ವಾ? ಸೊ ಹಾಗಿರೋವಾಗ ಈ ಮನುಷ್ಯನ ಕುತಂತ್ರ ನನಗೆ ಗೊತ್ತಿಲ್ಲ. ಸೊ ಈಗ ನನ್ನ ಹೆಸರು ಬಂದಿರೋದ್ರಿಂದ, ಮತ್ತು ಸರ್ ವಿಚಾರದಲ್ಲಿ ಈ ಥರದ್ದು ಯಾರೇ ಏನೇ ಗೇಮ್ನ ಪ್ಲೇ ಮಾಡೋಕ್ಕೆ ಹೋದ್ರೆ ನಾವು ಸುಮ್ಮನೆ ಇರೋ ಚಾನ್ಸೇ ಇಲ್ಲ. ನನ್ನ ಹೆಸರಿದ್ದರೂ ಬಿಡದೆ ಹೋದ್ರೆ ನಾನು ಬರ್ತೀನಿ ಮಧ್ಯದಲ್ಲಿ. ಸೊ ಇದನ್ನು ಸೀರಿಯಸ್ಸಾಗಿ ತೊಗೊಳ್ತೀವಿ. ಎಷ್ಟು ಗಂಭೀರವಾಗಿ ತೊಗೊಳ್ತೀವಿ. ಈಗ ಆಲ್ರೆಡಿ ಟೆಕ್ನಿಕಲ್ ಇಶ್ಯೂ ಇರೋ ಹತ್ರ, ಲೀಗಲ್ ಇಶ್ಯೂ ಅಡ್ವೈಸರ್ಸ್ ಹತ್ರ ಎಲ್ಲ ಮಾಹಿತಿ ತೊಗೊಳ್ತಾ ಇದ್ದೀವಿ. ತೊಗೊಂಡು ಅದಕ್ಕೆ ಏನು ಬೇಕು ಅದನ್ನು ಮಾಡ್ತೀವಿ. ಚಿಕ್ಕಮಗಳೂರು SP ಹತ್ರ ಮಾತಾಡೋ ಸಂದರ್ಭದಲ್ಲಿ ಅವರು ಏನು ಹೇಳಿದರು? ಇಲ್ಲ, ಚಿಕ್ಕಮಗಳೂರು SP ಮಾತಾಡೋ ಸಂದರ್ಭ ಬಂದಿಲ್ಲ. ಇದು ಬೆಂಗಳೂರು ಕಮಿಷನರ್ಗೆ ಬಂದಿದ್ದಾರೆ ಇವರು. ಸೊ ಅಲ್ಲಿಗೆ ಸಂದರ್ಭ ಬರೋದಿಲ್ಲ. ಜುಡಿಷಿಯರಿ ಅಲ್ಲಿಗೆ ಬರಲ್ಲ, ಈಗ ಇಲ್ಲಿಗೆ ಬಂದಿದೆ. ಸೊ ನಾವು ಆಲ್ರೆಡಿ ಲೀಗಲ್ ಟೀಮ್ ಮಾತಾಡಿದೆ, ಕಮಿಷನರ್ ಆಫೀಸಿಗೆ ಮಾತಾಡಿದ್ದೀವಿ. ಅವ್ರದ್ದು ಮುಂದಿನ ಪ್ರೊಸೀಜರ್ ಅವ್ರು ಮಾಡಬೇಕಿನ್ನು. ಕಮಿಷನರ್ ಆಫೀಸಿಂದ ವಿಲ್ ಗೋ ಲೀಗಲಿ. ಮತ್ತು ನಾನು ನ್ಯಾಯಾಲಯಕ್ಕೆ ಏನೇನು ಮಾಹಿತಿಗಳಿದೆ, ಇವ್ರು ಏನೇನು ಮಾಡಿದ್ರು ಎಲ್ಲವನ್ನು ದಾಖಲಾತಿ ಸಹಿತ ಕೊಡ್ತೀನಿ. ವಿಲ್ ಟೇಕ್ ಇಟ್ ಆಸ್ ಎ ವೆರಿ ಸೀರಿಯಸ್ ಥಿಂಗ್. ಸರ್, ರೀಸೆಂಟಾಗಿ ಆ ವ್ಯಕ್ತಿನ ದೀಪಕ್ ಏನಿದ್ದಾರೆ ಅವ್ರನ್ನ ಯಾವಾಗ ಭೇಟಿ ಆಗಿದ್ರಿ ನಿಮಗೆ ಗೊತ್ತಿದೆ? ಲಾಸ್ಟ್ ಇಯರ್ ಅನಿಸುತ್ತೆ. ಲಾಸ್ಟ್ ಇಯರ್ ತುಂಬ ವಿಲಕ್ಷಣವಾಗಿ ಏನೋ ಒಂದು ಲೆಟರ್ ಬರ್ಕೊಟ್ಟು ಏನೋ ಮಾಡಿ ನನ್ನ ಮನೆ ಇಲ್ಲಿ ಕೂತಿದ್ದ ಜಾಗದಲ್ಲೆಲ್ಲ ಕೂಗಾಡಿ ಏನು ಮಾಡಿದ್ರು ಸರ್? ಒಂಥರ ಇಲ್ಲೇ ಕೂತಿದ್ರು, ಕರೆಸಿ ಕಾಫಿ ಕೊಟ್ಟು ಎಲ್ಲ ಮಾತಾಡಿಸಿ, ಯಾಕಪ್ಪ ಹಿಂಗೆ ಆಡ್ತೀಯಾ, ಏನು ನೀನು ಕರೆಕ್ಟಾಗಿ ಹೇಳು, ನಿಂದು ಏನು ಒಂದು ವಿಷಯನ ಲಾಜಿಕಲ್ ಎಂಡಿಗೆ ತೊಗೊಂಬ, ನಮ್ಮ ಜಿಲ್ಲೆಯವನು ಅಂತೀಯಾ, ಇಷ್ಟು ಪ್ರೀತಿಯಿಂದ ಎಲ್ಲ ಮಾತಾಡಿದ್ದು ಏನು ಅಂದರೆ ಅದೇನೋ ಆ ಮನುಷ್ಯನ ವರ್ತನೆ ತುಂಬ ವಿಲಕ್ಷಣವಾಗಿತ್ತು. ಆಮೇಲೆ ಸಂವಾದಕ್ಕೆ ಒಂದು ಡೈಲಾಗ್ ಅಂತ ಕರಿತೀವಿ ಗೊತ್ತಾ, ಒಂದು ಮಾತುಕತೆ ಕೂತ್ಕೋತೀವಲ್ಲ, ಆ ಥರ ಇರಲಿಲ್ಲ. ಒಂಥರ ವಿಚಿತ್ರವಾಗಿ ವರ್ತಿಸಿದ್ರು. ನನಗೆ ತುಂಬ ಬೇಸರ ಆಯಿತು. ಐ ಹರ್ಟೆಡ್ ಪರ್ಸ್ನಲಿ. ಹಿಂಗೆಲ್ಲ ಇದನ್ನು ತೊಗೊಂಡೋಗಿ ನಾನು ಅವ್ರ ಜೊತೆ ಮತ್ತೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಬಿಟ್ಟೆ ನಾನು. ಒಂಥರ ಇಟ್ ಇಸ್ ಸಾರ್ಟ್ ಆಫ್ ಬ್ಲ್ಯಾಕ್ ಮೇಲಿಂಗ್. 10 ಲಕ್ಷ ಕೊಡಿದವ್ರು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಆ ಥರದ್ದು ಇತ್ತು. ಸರ್, ಇವಾಗ ಹಿಂದಿನ ವಾರ 3 ಲಕ್ಷ ಕೊಡಿ ಕೋರ್ಟ್ ಫೀಸ್ ಸಾಕು ಅಂತ ಇದ್ದವರು 7ನೇ ದಿನಕ್ಕೆ 10 ಲಕ್ಷಕ್ಕೆ ಬಂದಿದ್ರು ಅವರು. ಅಂದರೆ ಕುಮ್ಮಕ್ಕಿದೆಯಾ ಸರ್ ಇದರಲ್ಲಿ? ಗೊತ್ತಿಲ್ಲ. ಇದು ಈಗಲೇ ಈಗ ನಾನು ಒಬ್ಬ ಜರ್ನಲಿಸ್ಟಾಗಿ ಇದನ್ನು ಕುಮ್ಮಕ್ಕಿದೆ ಅಂತ ಹೇಳಿದ್ರು ತಪ್ಪಾಗುತ್ತೆ, ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟರು ತಪ್ಪಾಗುತ್ತೆ. ನನಗೆ ಆ ವ್ಯಕ್ತಿ ಸ್ವಭಾವ ಗೊತ್ತಿರೋದ್ರಿಂದ ಅದು ಸೆಲ್ಫ್ ಹಾರ್ಮ್ ವ್ಯಕ್ತಿ. ಅದು ಅವ್ರನ್ನೇ ತುಂಬ ಹಾಳು ಮಾಡ್ಕೋತಾರೆ, ಹಾರ್ಮ್ ಮಾಡ್ಕೊಳ್ಳೋಂಥ ವ್ಯಕ್ತಿತ್ವ ಅದು. ಯಾರನ್ನೂ ವಿಶ್ವಾಸಕ್ಕೆ ತೊಗೊಳ್ಳಲ್ಲ, ಉಳಿಸ್ಕೊಳ್ಳಲ್ಲ ಯಾರು ವಿಶ್ವಾಸಕ್ಕೂ. ನಾನು ಚೆನ್ನೈಲೇ ಒಂದು ಮಾತು ಹೇಳಿದ್ದೆ ಮನುಷ್ಯನಿಗೆ, ಬೇಡ ಅವ್ರ ವಿಶ್ವಾಸದಲ್ಲಿರಿ, ನೀವು ಏನು ನಡೆದಿದೆ ಗೊತ್ತಿಲ್ಲ, ಬಟ್ ನನಗೆ ಕಿಚ್ಚ ಅವ್ರಂದ್ರೆ ಏನಂತ ಗೊತ್ತು. ಅವರೊಬ್ಬರ ಪ್ರೀತಿಗೆ ಒಳಗಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅವ್ರು ನಿಂತ್ಕೋತಾರೆ, ಅದು ನಿಮ್ಮ ಜೊತೆ ಇರ್ತಾರೆ ಅಂತ. ಆ ಮನುಷ್ಯ ಉಳಿಸ್ಕೊಳ್ಳಿಲ್ಲ ಅದನ್ನು. ನನಗೆ ನಾವು ಮಾತಾಡೋ ಕಾಲ್ಗಳನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಡೋದು, ಜೊತೆಲಿದ್ದಾಗ ಮಾಡ್ಕೊಳ್ಳೋದು, ಅದು ಎನ್ ಕುಮಾರ್ ಅವ್ರಿಗೆ ಮಾಡ್ಕೊಂಡಿದ್ದು ಸರಿ. ನಾನು ಕ್ಷಮಿಸ್ಕೊಳ್ಳಲ್ಲ ಅಂಥದ್ದನ್ನೆಲ್ಲ. ನನಗೆ ಅದು ತುಂಬ ಕೋಪ ಬರುತ್ತೆ. ಬಟ್ ಅಂಥ ವ್ಯಕ್ತಿಗಳನ್ನು ನಾನು ನಂಬಲ್ಲ. ಆ ಕಾರಣಕ್ಕೆ ನಾನು ಅದನ್ನು ಬ್ಲಾಕ್ ಮಾಡಿದೆ. ವಿಶ್ವಾಸಕ್ಕೆ ಅರ್ಹನಲ್ಲ ಅನ್ನಿಸ್ತು ನನಗೆ. ಸರ್, 2016ರಲ್ಲಿ ನೀವು ಇರಲಿಲ್ಲ ಅಂತ ಹೇಳಿದಂಗೆ ಸುದೀಪ್ ಸರ್ ಮೇಲೆ ಮಾತ್ರ ದೂರು ದಾಖಲಾಗಬೇಕಿತ್ತು. ಬಟ್ ನಿಮ್ಮ ಮೇಲೆ ಯಾಕೆ ಅಂತ ಕಂಪ್ಲೇಂಟ್ ಓದಿ ಸಾಕು ಗೊತ್ತಾಗುತ್ತೆ. ಮಧ್ಯದಲ್ಲಿ ನಾನು ಬಂದೆ, ಅಷ್ಟು ಹಣ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಕೊಡಿಸಿಲ್ಲ ಅಂತ ಮಾಡಿದ್ದಾರೆ. ಯು ಜಸ್ಟ್ ಗೋ ಥ್ರೋ ಕಂಪ್ಲೇಂಟ್ ಕಾಪಿ ಅಷ್ಟೇ. ಕಂಪ್ಲೇಂಟ್ ಕಾಪಿ ಕೈಗೆ ಬಂದಿದೆಯಾ ಸರ್ ನಿಮ್ಮದು? ನಿಮ್ಮ ಮೀಡಿಯಾದವರೇ ಕಳಿಸ್ಕೊಟ್ಟಿದ್ದಾರೆ, ನಿಮಗೆ ಕೊಟ್ಟಿಲ್ವ ಇನ್ನೂ? ಮೀಡಿಯಾದವರಿಂದ ಬಂತು, ಮಾಧ್ಯಮದವರಿಂದ ಬಂತು ಕಂಪ್ಲೇಂಟ್ ಕಾಪಿ, ವಿಡಿಯೋ ಅದೇನೇನು ಕಟ್ಟಿದಾರಲ್ಲ ಅದು ಹಂಗಂಗೆ ಕಳಿಸಿದ್ರು. ಅದನ್ನು ನೋಡಿದ ಮೇಲೆ ಇದಕ್ಕೊಂದು ಸ್ಪಷ್ಟನೆ ಕೊಡಬೇಕು ಅಂತ ನಿಮ್ಮನ್ನು ಕರೆದೆ. ಸರ್, ಸುದೀಪ್ ಸರ್ ಈಗ ಫೈನಲಿ ಏನು ಮಾಡಿ ಲೀಗಲಿ ಹೋಗ್ತೀನಿ ಅಂದರು, ಅವ್ರನ್ನೇನಾದರೂ ಭೇಟಿ ಆಗ್ತೀನಿ, ಮಾತಾಡ್ತೀನಿ, ಇಂಥದ್ದೇನಾದರೂ ಹೇಳ್ಕೊಂಡ್ರ? ಅಲ್ಲಮ್ಮ, ನಾನು ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿನ ತಂದೆ ಜೊತೆಲಿರುವ ಖಾಸಗಿ ನಂಬರಿಂದ ಮನೆಗೆ ಕರೆದು, ಬನ್ನಿರಿ ಮನೆಗೆ ಬನ್ನಿ, ಯಾಕೆ ಈ ಥರದ್ದೆಲ್ಲ ನೀವೇನೋ ಆವೇಶಕ್ಕೆ ಒಳಗಾಗ್ತಾ ಇದ್ದೀರಂತೆ ಅಂತ. ನಾನು ಹೇಳ್ತಾ ಇರೋದು 24ರ ಆರಂಭ ಕಾಲದಲ್ಲೇ ಕರೆದಾಗ ಆ ವಿಡಿಯೋಗಳ್ನೂ ಅರಿಬಿಡ್ತಾನೆ ಈ ಮನುಷ್ಯ ಅಂತಂದರೆ, ನೀವು ಭೇಟಿಯಾಗಕ್ಕೆ ಲಾಯಕ್ಕಿದ್ದಾನೆ ಅನ್ಕೋತೀರಾ ನೀವು? ಇಂಥವ್ರ ಮನೆ ಕರಿಬೇಕು ಅಂತ ನಿಮ್ಗೆ ಅನ್ಸುತ್ತಾ?
ನನಗಂತೂ ಅನಿಸಲ್ಲ, ಅವ್ರಿಗಂತೂ ಅನಿಸಲ್ಲ. ಓಕೆ ಸರ್. ಇದು ವಿಷಯ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಚಕ್ರವರ್ತಿ ಚಂದ್ರಚೂಡ್ ಅವರ ಮಾತಾಗಿತ್ತು. ಸದ್ಯಕ್ಕೆ ಲೀಗಲ್ ಆಗಿ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.